ಅರೇ ದೇವ, ಇದೇನಿದು? ಸ್ವರ್ಗ ಸ್ವರ್ಗ ಸ್ವರ್ಗಲೋಕ ಸ್ವರ್ಗಲೋಕ ಸ್ವರ್ಗಲೋಕ. ನಡ್ಕೊಂಡು ಬರ್ತಾ ಬರ್ತಾ ನಮ್ಗೆ ಇಷ್ಟೇನ ಸ್ನೋ ಅಂತ ಅಂದರೆ ಬೆಟ್ಟ 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 ಆದಷ್ಟು ರಾಶಿ 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 ಸ್ನೋ ತುಂಬಿಕೊಂಡಿದೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಹತ್ತಕ್ಕೆ ಕಷ್ಟಪಡ್ತಾ ಇದ್ದಾರೆ ಸ್ನೋ ಮಧ್ಯ ಕಾಲಿ ಇಟ್ಕೊಂಡು. ಎಂತ ಅದ್ಭುತವಾದಂತಹ ತಾಣ. ಪರಮಾತ್ಮ ಧನ್ಯವಾದ. ಐ ಲವ್ ಯು ಹಿಮಾಲಯ, ಐ ಲವ್ ಯು. ಬಿದ್ದೆ ಹಿಮಾಲಯದ ಬೆಟ್ಟಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಐ ಲವ್ ಯು ಅಂತ ಹೇಳೋ ಭಾಗ್ಯ ಎಲ್ಲರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತಾ, ಐ ಲವ್ ಯು ಹಿಮಾಲಯ. ನಾನು ನಿಮ್ಮ ಮೈಸೂರು ರಾಜಕುಮಾರ. ಮೈಸೂರು ರಾಜಕುಮಾರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಬನ್ನಿ ಹಿಮಾಲಯದ ಎಕ್ಸ್ಪೀರಿಯನ್ಸ್ ಮಾಡಿ ನನ್ನ ಚಾನೆಲ್ ಮುಖಾಂತರ. ಬಹಳ ಸಂತೋಷ ಆಗುತ್ತೆ. ನೀವೆಲ್ಲರೂ ಈ ಸಂತೋಷ ಅನುಭವಿಸ್ಬೇಕು ಅನ್ನೋದೇ ನನ್ನ ಆಸೆ. ಬನ್ನಿ, ಇದನ್ನು ನಾನು ಶೇರ್ ಮಾಡ್ತಿರೋ ಉದ್ದೇಶನೇ ಅಷ್ಟು. ಈ ಜಾಗಕ್ಕೆ ಆದಷ್ಟು ಜನಗಳು ಬರಬೇಕು, ನೋಡಬೇಕು, ಪ್ರಕೃತಿಯ ಸೌಂದರ್ಯನ ಸವಿಬೇಕು ಅನ್ನೋ ಆಸೆ. ನಮಸ್ಕಾರ, ಮೈಸೂರು ರಾಜಕುಮಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಗಿರೋಲಿಯಲ್ಲಿದ್ದೀನಿ, ಗಿರೋಲಿ ಪಠಾಲ್ ಅಲ್ಲಿದ್ದೀನಿ. ಗಿರೋಲಿ ಅಂತ ಅಂದರೆ ತಗ್ಗಿರುವಂತಹ ಜಾಗ ಅಂತ. ಏನಂದರೆ ಕ್ರೇಟರ್, ತಗ್ಗಿರುವಂತಹ ಜಾಗ ಅಲ್ಲ, ಒಂಥರ ಕ್ರೇಟರ್ ಇದ್ದಂಗೆ ಗಿರೋಲಿ ಪಠಾಲ್ ಈ ಜಾಗ. ಯಾಕೆಂದರೆ ಇಲ್ಲಿ ಒಂದು ಓವರ್ ಎಲಿವೇಶನ್ ಹೋಗ್ತಾ 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 ಒಂದು ಕ್ರೇಟರ್ ಥರ ಇತ್ತು ಅಂತ ಅನಿಸುತ್ತೆ. ಇಲ್ಲಿ ಆ ಕ್ರೇಟರಿಗೆ ಮಣ್ಣು ಮುಚ್ಕೊಂಡು ಇವಾಗ ಅದು ಕ್ರೇಟರ್ ಥರ ಕಾಣಿಸ್ತಾ ಇಲ್ಲ. ಬಟ್ ಈ ಜಾಗದ ಹೆಸರು ಅದಾಗೆ ಉಳ್ಕೊಂಡಿದೆ, ಗಿರೋಲಿ ಪಠಾಲ್ ಅಂತ. ಮುಂಜಾನೆ ತುಂಬ ಆನಂದವಾಗಿ ಅದ್ಭುತವಾಗಿತ್ತು. ತಿಂಡಿ ಮುಗಿದಾಗಿದೆ ನಮ್ಮದು. ತಿಂಡಿ ಮುಗಿದಾದ್ಮೇಲೆ ಇವಾಗ ಮುಂದೆ ರೂಪ್ಕೊಂಡ್ ಕಡೆಗೆ ಹೊರಡುವಂತಹ ಸಮಯ ಆಗ್ತಾ ಇದೆ. ಎಷ್ಟೆಷ್ಟೋ ಥರದ ಡಿಫ್ರೆಂಟ್ ಕೈಂಡ್ ಆಫ್ ವಾಕ್ಸ್ ಮಾಡಿದ್ದೀವಿ ನಾವು ಜಂಗಲ್ಸ್ಗಳಲ್ಲಿ. ಇದೊಂಥರ ವಾಕ್ ಮಸ್ತಿದೆ ಅಪ್ಪ. ಯಾಕೆ ಅಂತಂದರೆ ನಡ್ಕೊಂಡು ಬರ್ತಾ ಇದಕ್ಕಿದಂಗೆ ಒಂದಿಷ್ಟು ಹಿಮ ಕಟ್ಕೊಂಡಿದೆ. ತೋರಿಸ್ತೀನಿ ನೋಡಿ, ಹಾಗೇನೆ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂತಂದರೆ. ಇಂಥ ಜಾಗಗಳಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಆನಂದ ಆನಂದ ಆನಂದ. ನೋಡಿ ಇಲ್ಲಿ ಹಾಗೆ ನೋಡಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಜಂಗಲಲ್ಲಿ ಜಂಗಲ್ ವಾಕ್ ಇದ್ರೂ ಹಿಮ ಕಟ್ಕೊಂಡಿದೆ. ತುಂಬ ಚಳಿ ಇತ್ತಪ್ಪ. ನೈಟಂತೂ ಮೈನಸ್ಸಲ್ಲಿ ಇತ್ತು. ಇವಾಗ ಏನು ಅನಿಸ್ತಾ ಇಲ್ಲ. ಸಿಕ್ಕಾಬಟ್ಟೆ ಜಾಕೆಟ್ಸ್ಗಳು ಹಾಕೊಂಡಿದ್ದೀನಿ ನಾನಂತೂ. ಆ ಜಾಕೆಟ್ಸ್ ಹೆಲ್ಪ್ ಮಾಡ್ತಾ ಇದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ನಿದ್ದೆಗೆ ಒಂದೇ ಅಪ್ಪ ಪ್ರಾಬ್ಲಮ್ ಆಗಿದ್ದು. ದರ್ಶನು ಹೇಳ್ತಾ ಇದ್ದ ಒಂದು ಚೂರು ನಿದ್ದೆ ಆಗಿಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಇದೇ ನಮ್ಮ ಹೋಗುವಂತಹ ದಾರಿ. ಎಂಥ ಅದ್ಭುತವಾದಂತಹ ಜಾಗ. ನನಗೆ ಅದ್ಭುತ ಅನ್ನೋ ಪದ ಇದೆಯಲ್ಲ, ಯಾಕೋ ಭಾಳ ರಿಪೀಟೆಡ್ ಆಗಿ ಬರ್ತಾನೇ ಇದೆ. ನೋಡಿ, ಇದೆ ನಾನು ಬಯಸಿ ಬಂದಂತಹ ಜಾಗ. ಎಷ್ಟು ಸ್ನೋ ಇರುತ್ತೋ ಇಲ್ವೋ ಅಂತ ಎಷ್ಟು ಯೋಚನೆ ಮಾಡ್ತಾಯಿದ್ದೋ. ಬರೀ ಸ್ನೋನೇ, ಫುಲ್ ತಣ್ಣಗೆ, ಚಳಿ. ನೈಟೇ ಒಂದಪ್ಪ ಸ್ವಲ್ಪ ರಿಸ್ಕು. ಕಂಟಿನ್ಯೂಸ್ ಆಗಿ ಕೋಲ್ಡ್ ಹೊಡಿತಾ ಇರುತ್ತೆ. ಹೆಂಗಪ್ಪ ಕತೆ ಇದ್ರದ್ದು ಅಂತ ಅನಿಸ್ತಾ ಇರುತ್ತೆ. ಬಟ್ ಆದ್ರೂ ಆನಂದಮಯ.
ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಸಂತೋಷ ಕೊಡುತ್ತೆ ಅಂತಂದರೆ ಅದಕ್ಕೆ ಸಾಟಿನೇ ಇಲ್ಲ. ಹೋ ದೇವ, ಎಷ್ಟು ಅಂದನ ಕ್ರಿಯೇಟ್ ಮಾಡಿ ಒಂದೇ ಜಾಗದಲ್ಲಿ ಇಟ್ಟಿದೆಯಪ್ಪ. ಕಷ್ಟ ಇದೆ ರೀ, ಹಿಮಾಲಯ ಹತ್ತೋದು ಕಷ್ಟ ಇದೆ. ಡಿಫಿಕಲ್ಟೀಸು, ಎಂತೆಂಥ ಡಿಫಿಕಲ್ಟೀಸು. ನೈಟು ನಿದ್ದೆ ಬರ್ತಾಯಿಲ್ಲ, ಚಳಿ. ಆದರೆ ಅದನ್ನೆಲ್ಲ ಬಿಟ್ಟು ಇವಾಗ ನಡ್ಕೊಂಡು ಬರ್ತಾಯಿದ್ದಾರೆ ಈ ಜಾಗದಲ್ಲಿ. ಇಟ್ಸ್ ವರ್ತ್ ಆಲ್ ದೋಸ್ ಹಾರ್ಡ್ಶಿಪ್ ಅಂತ ಅನಿಸುತ್ತೆ. ಜೀವನದಲ್ಲೂ ಹಾಗೇ ನಾವು ತುಂಬ ಕಷ್ಟಪಟ್ಟು ಕೆಲವುದನ್ನು ಸಾಧಿಸಬೇಕು ಅಂತ ಅಂದ್ಕೊತೀವಿ, ಏನೇನೋ ಕಳ್ಕೊತೀವಿ. ಏನೇನೋ ಕಳ್ಕೊಂಡಾಗ್ಲೂ ಫೈನಲ್ ಆಗಿ ನಮಗೇನೋ ಒಂದು ಸಿಗುತ್ತೆ ನೋಡಿ. ಸಿಕ್ಕಿದಾಗ ನಾವು ಜೀವನದಲ್ಲಿ ಕಳ್ಕೊಂಡಿರೋ ಎಲ್ಲ ಲಾಸಸ್ಗಳೂ ಪರವಾಗಿಲ್ಲ ದೇವರೇ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರದ ಒಂದು ಅನುಭವ ನನಗೆ. ಸಂತೋಷದ ಉತ್ತುಂಗದಲ್ಲಿದ್ದೀನಿ ನಾನಿವಾಗ. ಬಾಬಾ ಸ್ನೋ ಮೇಲೆ ನಡ್ಕೊಂಡು ಪ್ರಕೃತಿ ಸೌಂದರ್ಯನ ಅನುಭವಿಸ್ಕೊಂಡು, ಪ್ರಕೃತಿ ಕೊಡುವಂತಹ ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸ್ಕೊಂಡು, ಅದು ಕೊಡುವಂಥ ಸುಖಗಳನ್ನು ಅನುಭವಿಸ್ಕೊಂಡು ಜೀವನದ ಹೆಜ್ಜೆ ಇಡ್ತಾನೇ ಇದ್ದೀನಿ. ಇಟ್ಟಂಗೆ ಇಫ್ ಯು ನೆವರ್ ಸ್ಟಾಪ್, ಯು ಕೀಪ್ ಗೆಟಿಂಗ್ ಲಾಟ್ ಆಫ್ ಹ್ಯಾಪಿನೆಸ್, ಲಾಟ್ ಆಫ್ ಪೀಕ್ಸ್ ಆಫ್ ಸಕ್ಸಸ್, ಪೀಕ್ಸ್ ಆಫ್ ಹ್ಯಾಪಿನೆಸ್, ವಿಚ್ in turn is something which is necessary for a human life. Thank you so much God, thank you. Physical fitness ಬೇಕು, ಆ್ಯಟಿಟ್ಯೂಡ್ ಬೇಕು, ವಿನ್ನಿಂಗ್ ಆ್ಯಟಿಟ್ಯೂಡ್ ಬೇಕು. ಇಲ್ಲ ಆಗುತ್ತೆ, ಕಷ್ಟಗಳು ಬಂದರೂ ಇಲ್ಲ ಮುನ್ನುಗ್ತೀನಿ ಅನ್ನೋ ಒಂದು ಆ್ಯಟಿಟ್ಯೂಡ್ ಬೇಕು. ಪರಮಾತ್ಮ ಈ ಮೈಂಡ್ಸೆಟ್ನ ಹೀಗೆ ಇಟ್ಟಿರಪ್ಪ ಕೊನೆ ತನಕ ನನಗೆ. ಯಾವಾಗಲೂ ಅಷ್ಟೇ, ಎಷ್ಟೇ ಕಷ್ಟ ಬಂದ್ರೂ ಮುನ್ನುಗ್ಗೋ ಒಂದು ಛಲ ಕೊಡು, ಧೈರ್ಯ ಕೊಡು, ಕೈ ಹಿಡ್ಕೊಂಡು ನಡೆಸು. ಹಿಮ ಇವಾಗ ನಮ್ಗೆ ಅನಿಸ್ತಾ ಇದೆ ಹಿಮಾಲಯದಲ್ಲಿದ್ದೀವಿ ಅಂತ. ಲಾಸ್ಟ್ ಟೈಮ್ KGLಗೆ ಬಂದಾಗ ಹಿಮ ಕಾಣಲೇ ಇಲ್ಲ, ನಮ್ಮ ಮೇಲೆ ಹಿಮ ಬೀಳಲೇ ಇಲ್ಲ. ಹಿಮಾಲಯ ಎಲ್ಲಿ ಇವಾಗ ಸ್ವಲ್ಪ ಹಿಮ ಕಾಣ್ತಾ ಇದೆ. ಸ್ನೋ, ಅರೆ ದೇವಾ, ಸ್ನೋಫಾಲಲ್ಲಿ ಸ್ನೋನ ಅನುಭವಿಸ್ಕೊಂಡು ನೋಡಿ, ಬೆಟ್ಟ ಗುಡ್ಡಗಳ ಮಧ್ಯೆ ನಡ್ಕೊಂಡು ಬರ್ತಾ ಕಾಡು ಪ್ರದೇಶ ಮುಗೀತು. ಇವಾಗ ಕಾಡು ಪ್ರದೇಶ ಬಿಟ್ಟು ಹಿಮದ ಪ್ರದೇಶದ ಕಡೆಗೆ ಹೋಗ್ತಾ ಇದ್ದೀವಿ. ಆಲಿಬುಗ್ಯಾಲ್ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ. ಆಲಿಬುಗ್ಯಾಲ್ ಬೆಟ್ಟದ ಕಡೆ ಜಾಸ್ತಿ ಇದಿಲ್ಲ, ಮರಗಿಡಗಳಿಲ್ಲ, ಬರೀ ಸ್ನೋ ಇದೆ. ಮೇಲ್ಗಡೆ ಹಾಗೆ ನೋಡಿ ಹಂಗೆ ಕಾಣ್ತಾ ಇದೆಯಾ ಆಲಿಬುಗ್ಯಾಲ್ ಬೆಟ್ಟ. ಆ ಥರ ಮೇಲೆ ಹೋದಾಗ ಆ ಜಾಗದಲ್ಲಿ ಬರೀ ಗಾಳಿ ಹೊಡಿತಾ ಇರುತ್ತೆ. ಇಲ್ಲಿ ಮರಗಿಡಗಳಿದ್ದರಿಂದ ನಮ್ಗೆ ಅಷ್ಟೊಂದು ಕೋಲ್ಡ್ ಫೀಲ್ ಆಗಲಿಲ್ಲ. ಇವತ್ತು ರಾತ್ರಿ ತುಂಬ ಕೋಲ್ಡ್ ಫೀಲ್ ಆಗುತ್ತೆ ಅಂತಲೂ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಡೈರೆಕ್ಟ್ ಎಕ್ಸ್ಪೋಜರ್ ಟು ದ ವಿಂಡಿ ಏರಿಯಾ. ಹಿಮ ಎಷ್ಟು ಬೀಳ್ತಾ ಇದೆ ನಮ್ಮ ಮೇಲೆ ಅಂತಂದರೆ ಆನಂದ. ನೋಡಿ ಬೆಟ್ಟ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ದೇವಾ, तो गाइस देख सकते हैं, इतना तो दिख नहीं रहा पर लेकिन यहाँ पूरा ऊपर तक देख सकते हैं. ये बैदिनी और आले के बीच में है. हाँ, रेनकोट रखा है. ರೈನೇ ಬರ್ತಾ ಇಲ್ಲ. ಇದೇ ರೈನು. ಎಂಥ ಅದ್ಭುತವಾದಂತಹ ಆನಂದಮಯವಾದಂತಹ ತಾಣ. ನೋಡಿ ಅರೆ ತಲೆ ಎತ್ತದಷ್ಟು ದೊಡ್ಡ ಬೆಟ್ಟಗಳು. हाँ? ದೇವ, ಸ್ತಬ್ಧನಾಗೋಗ್ಬಿಟ್ಟಿದ್ದೀನಪ್ಪ. ಈ ಥರ ಅದ್ಭುತಗಳನ್ನೆಲ್ಲ ಕ್ರಿಯೇಟ್ ಮಾಡಿದೆಯಲ್ಲ, ಈ ಥರ ಅದ್ಭುತ ಕ್ರಿಯೇಟ್ ಮಾಡಿ ನನಗೆ ಇಂಥ ಜಾಗಕ್ಕೆ ಬರುವಂತಹ ಅವಕಾಶಗಳನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ ತಂದೆ. ಅದು ಬೇರೆ ನೋಡಿ, ಇವಾಗ ಲಾಸ್ಟ್ 6 ತಿಂಗಳ ಮುಂಚೆ KGL, ಇವಾಗ ಮತ್ತೆ ರೂಪ್ಕುಂಡ್ ಕಡೆಗೆ ಬರುವಂತಹ ಭಾಗ್ಯ. ದೇವ ಧನ್ಯವಾದ ತಂದೆ, ಧನ್ಯವಾದ.
Keep my spirit always high like this. Thank you so much. ನೋಡಿ, ನಾವು ಮೇಲೆ ಹತ್ತಿ ಮೇಲೆ ಟೆಂಟ್ ಮಾಡಿಕೊಂಡು ನಮ್ಮ ಸಾಮಾನೆಲ್ಲ ಮೇಲೆ ಇಟ್ಕೊಂಡು ಆನಂದವಾಗಿ ಅಲ್ಲಿ ಕಾಲ ಕಳಿಬೇಕು ಅಂದರೆ ಈ ಪ್ರಾಣಿಗಳು ಪಾಪ ನಮಗೆ ಎಷ್ಟು ಹೆಲ್ಪ್ ಮಾಡ್ತವೆ ನೋಡಿ. ಪಾಪ ಜಾರ್ಕೊಂಡು ಬರ್ತಾ ಇದೆ. ಈ ಥರ ನಮ್ಮ ಸಾಮಾನುಗಳನ್ನು ಎತ್ಕೊಂಡು ಅವು ನಮಗೋಸ್ಕರ ಬಹಳ ಸಹಾಯ ಮಾಡ್ತವೆ. नमस्कार। नमस्कारम नमस्कारम, कैसे हो? बहुत बहुत बढ़िया और बढ़िया फील हो रहा है? बहुत अच्छा फील हो रहा है। हमारे लिए आज स्नो गिर रहा है। ಇದನ್ನೇನು ನನ್ನ ಸ್ವರ್ಗ ಅಂದ್ಲು, ನನ್ನ ಪುಣ್ಯ ಅಂದ್ಲು, ಏನು ಹೇಳಲಿ, ಆನಂದಮಯ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಎಷ್ಟು ಅದ್ಭುತವಾಗಿದೆ. ಇದೆ ನಮ್ಮ ಟ್ರೆಕ್ ಟ್ರೈಲ್ಸ್. ಓಹ್ ಎಷ್ಟು ಅದ್ಭುತ ಅಂತ ಅಂದರೆ ಇವರೇ ನಮ್ಮ ಗೈಡು. ಪಾಪ ಇಬ್ಬರು ಹೇಳ್ತೀನಲ್ಲ, ತುಂಬ ಒಳ್ಳೆ ಮನುಷ್ಯರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ತುಂಬ ಚೆನ್ನಾಗಿ ಕರ್ಕೊಂಬರ್ತಾಯಿದ್ದಾರೆ ನಮ್ಮ ಜೊತೆ. ಅವರು ಖುಷಿ ಪಡ್ತಾಯಿದ್ದಾರೆ, ಸರ್ ನಮಗೂ ಖುಷಿ ಆಗ್ತಾಯಿದೆ ಅಂತ ಸ್ನೋಲ್ಲಿ ವಾಕ್ ಮಾಡ್ಕೊಂಡು ನಾನು ಸ್ವೀಡನಲ್ಲಿದ್ದಾಗ ಅಂದರೆ ಈ ಥರ ಸ್ನೋ ಅಲ್ಲಿ ಮೌಂಟೇನಿಯರಿಂಗಲ್ಲಿ ಹೈಕಿಂಗ್ ಏನೋ ಮಾಡಿರಲಿಲ್ಲ. ಅದರಿಂದ ನನಗೆ ಅಂಥ ಏನೋ ಚಳಿ ಅನ್ಸೋದು. ಇಲ್ಲಿ ಹೆವಿ ಸ್ನೋ ಬೀಳ್ತಾಯಿದೆ, ಹೆವಿ ಸ್ನೋ ಬೀಳ್ತಾಯಿದೆ. ಯಪ್ಪ ಕಾಣ್ತಾ ಇದೆ ನಿಮಗೆ, ಜೋರಾಗಿ ಬೀಳ್ತಾಯಿದೆ. ಓಹೋ ಹಾಂ ಕಾಣ್ತಾ ಇದೆ ನಿಮಗೆ. ದೇವರ ಸೃಷ್ಟಿ ಹೇಗಿದೆ ಅಂತ. ಎಲ್ಲರೂ ಬನ್ನಿ, ಹಿಮಾಲಯಕ್ಕೆ ಬನ್ನಿ, ಜೀವನದಲ್ಲಿ ಒಮ್ಮೆ ಆದರೂ ಬನ್ನಿ, ಹಿಮಾಲಯಕ್ಕೆ ಬನ್ನಿ. ಹಿಮಾಲಯದಲ್ಲಿ ಸ್ವರ್ಗನೇ ಇದೆ. ನೋಡ್ರಿ ಅಬ್ಬಬ್ಬಬ್ಬಬ್ಬ. ಮೈಸೂರಿನಿಂದ ನಾನು ಇಲ್ಲಿಗೆ ಬಂದು ರಾಜಕುಮಾರನ ಥರ ಪ್ರಕೃತಿಯ ತಪ್ಪಲಿನಲ್ಲಿ ಕೂತ್ಕೊಂಡು ಪ್ರಕೃತಿನ ಅನುಭವಿಸ್ಕೊಂಡು ಆನಂದ ಪಡ್ತಾ ಇದ್ದೀನಿ. ಬಹಳ ಸಂತೋಷ ಆಗುತ್ತೆ. ನೀವೆಲ್ಲರೂ ಈ ಸಂತೋಷನ ಅನುಭವಿಸ್ಬೇಕು ಅನ್ನೋದೇ ನನ್ನ ಆಸೆ. ಬನ್ನಿ, ಇದನ್ನು ನಾನು ಶೇರ್ ಮಾಡ್ತಿರೋ ಉದ್ದೇಶನೇ ಅಷ್ಟು. ಈ ಜಾಗಕ್ಕೆ ಆದಷ್ಟು ಜನಗಳು ಬರಬೇಕು, ನೋಡಬೇಕು, ಪ್ರಕೃತಿಯ ಸೌಂದರ್ಯನ ಸವಿಬೇಕು ಅನ್ನೋ ಆಸೆ. ಹಾಗೆ ಪ್ರಕೃತಿನ ಹಾಳು ಮಾಡಬಾರ್ದು, ಪ್ರಕೃತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಕೂಡ ನನ್ನ ಆಸೆ. ಚೆನ್ನಾಗಿ ನೋಡ್ಕೊಳ್ಳಿ. ಗಿರೋಲಿ ಪಾತಾಳ್ ಇಂದ ಅಲಿಬುಗ್ಯಾಲ್ ಕಡೆಗೆ ಹೋಗ್ತಾ ಸ್ವರ್ಗನೇ ಫೀಲ್ ಆಗೋಯ್ತು ಕಣ್ರಿ. ಇನ್ನೇನು ಅಲಿಬುಗ್ಯಾಲ್ ತಲುಪುವಂಥ ಸಮಯ ಆಯಿತು. ಆನಂದ ಅದ್ಭುತವಾದಂಥ ಟ್ರೆಕ್ಕು. ಎಂಥ ವಿಸ್ಮಯಕಾರಿ ಅಂತ ಅನ್ನೋಕ್ಕಾಗಲ್ಲ, ಎಂತಹ ಅದ್ಭುತವಾದಂತಹ ಬೆಟ್ಟಗಳಿದು. ಈ ಬೆಟ್ಟಗಳನ್ನು ನೋಡ್ತಾ ಆನಂದದ ಕೊನೆಯೇ ಇಲ್ಲ. ಪರಮಾತ್ಮ ನಾವು ಬಂದಂತಹ ದಾರಿ ತೋರಿಸ್ತೀನಿ ನೋಡಿ. ಆ ಕಡೆ ದೂರದಲ್ಲಿ ಬೆಟ್ಟಗಳು ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಹಿಮ ಕವಿದು ಪೂರ್ತಿ ವಾತಾವರಣ ಚೇಂಜ್ ಆಗೋಗಿದೆ. ಗುಡುಗು ತುಂಬ ಬರ್ತಾ ಇದೆ. ದೇವರು ಕರೆ ಕೊಟ್ಟು ಸ್ವಾಗತ ಮಾಡ್ತಾ ಇದ್ದಾನೆ. ಪರಮಾತ್ಮ ಥ್ಯಾಂಕ್ ಯು ಫಾರ್
ಮೇಕಿಂಗ್ ಮೀ ಸೋ ಲಕ್ಕಿ ಪರ್ಸನ್. ಥ್ಯಾಂಕ್ ಯು ಸೋ ಮಚ್. ಮೈಸೂರು ರಾಜಕುಮಾರ. ಮೈಸೂರು ರಾಜಕುಮಾರ. I love you Himalaya. I love you. ಹಿಮಾಲಯದ ಬೆಟ್ಟಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಐ ಲವ್ ಯು ಅಂತ ಹೇಳೋ ಭಾಗ್ಯ ಎಲ್ಲರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತಾ ಐ ಲವ್ ಯು ಹಿಮಾಲಯಾಸ್. ನಾನು ನಿಮ್ಮ ಮೈಸೂರು ರಾಜಕುಮಾರ. ಕೆಳಗಡೆ ನಡ್ಕೊಂಡು ಬರ್ತಾ ನಮಗೆ ಇಷ್ಟೇನೋ ಸ್ನೋ ಅಂತ ಅಂದರೆ ಬೆಟ್ಟ 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 ಆದಷ್ಟು ರಾಶಿ 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 ಸ್ನೋ ತುಂಬಿಕೊಂಡಿದೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಹತ್ತಕ್ಕೆ ಕಷ್ಟಪಡ್ತಾ ಇದ್ದಾರೆ ಸ್ನೋ ಮಧ್ಯ ಕಾಲು ಇಟ್ಕೊಂಡು. ಎಂಥ ಅದ್ಭುತವಾದಂಥ ತಾಣ. ಪರಮಾತ್ಮ ಧನ್ಯವಾದ. ಅಲಿ ಬುಗ್ಯಾಲ್ಗೆ ನಾನು ನಿಮ್ಮ ಮೈಸೂರು ರಾಜಕುಮಾರ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಾ ಈ ಅದ್ಭುತವಾದಂಥ ಹಿಮಾಲಯದ ತಾಣದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಸಂತೋಷಕ್ಕೆ ಮಿತಿನೇ ಇಲ್ಲ. ಎಂಥ ಅದ್ಭುತವಾದಂಥ ತಾಣ ನೋಡ್ರಿ. ತಾಣ ಅನ್ನೋಕ್ಕೂ ಆಗ್ತಾಯಿಲ್ಲ, ತಾನ ಅನ್ನಂಗೆ ಆಗ್ತಾಯಿದೆ. ನಾಲ್ಗೆ ಎಲ್ಲ ದಪ್ಪ ಆಗಿಬಿಟ್ಟಿದೆ ನೋಡ್ರಿ. ಹಿಮ 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 ಆರಾಮಾಗಿ ಹೋಗ್ತಾ ಇದ್ದೀನಿ ಆಯಿತಾ. ಜಾರ್ಕೊಂಡು ಬಿದ್ದುಬಿಟ್ರೆ ಕಷ್ಟ. ಹೆಂಗೋ ಕಷ್ಟಪಟ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಇದರಲ್ಲಿ ನಡ್ಕೊಂಡು ಬಂದಿದ್ದಾರೆ. ಒಳ್ಳೆ ಏನು ಗೊತ್ತಾ, ಹತ್ತಿ ಮೇಲೆ ನಡೆದಂಗೆ ಆಗ್ತಾಯಿದೆ ಫುಲ್ಲು. ಹತ್ತಿ ಎಲ್ಲಿ ಜಾರ್ಬಿಡುತ್ತಪ್ಪ ಅನ್ನೋ ಒಂದು ಭಯ ಕಾಣ್ತಾ ಇದೆಯಾ ನಿಮಗೆ? ಹತ್ತಿ ಮೇಲೆ ನಡ್ಕೊಂಡು ಹೋದಷ್ಟು ಆನಂದ. ಎಷ್ಟು ಪುಣ್ಯ ಮಾಡಿದ್ದೆ ರೀ ನಾನು, ಎಷ್ಟು ಪುಣ್ಯ ಮಾಡಿದ್ದೆ ಇಂಥ ಒಂದು ಅನುಭವನ ಪಡೆಯೋದಕ್ಕೆ. ಆನಂದ. ಇದೇ ದಾರಿ ನಾನು ನಡ್ಕೊಂಬಂದಂಥ ದಾರಿ. ಹತ್ತಿ ಮೇಲೆ ನಡ್ಕೊಂಬಂದಷ್ಟು ಆನಂದವಾಯಿತು. ಬಿದ್ದೆ ಒಂದು ಕಡೆ, ಎದ್ದೆ ಒಂದು ಕಡೆ, ನಡೆದೆ ಒಂದು ಕಡೆ, ಬಟ್ ಶಿಖರನ ತಲುಪ್ತೀನಿ. ಮೈಸೂರು ರಾಜಕುಮಾರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಬನ್ನಿ ಹಿಮಾಲಯದ ಎಕ್ಸ್ಪೀರಿಯನ್ಸ್ ಮಾಡಿ ನನ್ನ ಚಾನೆಲ್ ಮುಖಾಂತರ. ನಾವು ಇವಾಗ ಆಲಿಬುಗ್ಯಾಲ್ ಪೀಕ್ ಪಾಯಿಂಟಲ್ಲಿದ್ದೀವಿ. ಇವತ್ತು ನಾವು ಇಲ್ಲೇ ಟೆಂಟ್ ಹಾಕ್ಕೊಂಡು ಇರುವಂತಹ ಪ್ಲ್ಯಾನ್ಸ್ ಇದೆ. ಕೆಳಗಡೆ ಮರಗಿಡಗಳ ಮಧ್ಯೆ ಕೆಳಗಡೆ ಇದ್ದೋ ನಾವು. ಆದರೆ ಈ ಜಾಗ ನೀವು ನೋಡ್ತಾ ಇದ್ದೀರಲ್ಲ, ಯಾವ ಮರಗಿಡಗಳು ಇಲ್ಲ, ಏನೂ ಇಲ್ಲ, ಬರೀ ಬೆಟ್ಟ ಸ್ನೋ ವೈಟ್ ಬೆಟ್ಟಗಳು. ಏನು ಅಂತ ಅಂದರೆ ಇಲ್ಲಿ ಜಾಸ್ತಿ ಗಾಳಿ ಹೊಡೆಯುತ್ತೆ, ಹಾಗಾಗಿ ನಮಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಫೀಲ್ ಆಗ್ಬೋದು ಇವತ್ತು. ನೋಡೋಣ ಇವತ್ತು ಹೇಗಿರುತ್ತೆ ನೈಟು. ಮತ್ತು ಪೀಕ್ ಪಾಯಿಂಟ್ಗೆ ಹೋಗಿ ಇನ್ನು ಆ ಜಾಗದಲ್ಲಿ ಕೂಡ ಎಂಜಾಯ್ ಮಾಡುವಂತಹ ಒಂದು ಪ್ಲ್ಯಾನ್ಸ್ ಇದೆ. ಅಲ್ಲಿ ಹೇಗಿರುತ್ತೆ ಅಂತ ಕೂಡ ನೋಡೋಣ. 3 hours later. ಮೌಂಟೇನ್ಸಲ್ಲಿ ಹೇಗೆ ಅಂತ ಅಂದರೆ, ಒಳಗಡೆ ಟೆಂಟ್ ಒಳಗೆ ಕೂತಿದ್ದೋ, ಒಂದು ಸ್ವಲ್ಪ ಬಿಸಿಲು ಬಂತು, ಹೋಗಿ ಒಂದು ಸ್ವಲ್ಪ ಚೆನ್ನಾಗಿರೋ ವ್ಯೂನ ನೋಡ್ಕೊಂಡು ಬರೋಣ ಅಂತ ಟಕ 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 ಅಂತ ಬಂದ್ಬಿಟ್ಟು ಹೊರಗಡೆ ನೋಡಿ. ಇದೇ ವ್ಯೂ ಟೆಂಟ್ ಒಳಗಡೆ ಕುತ್ಕೊಂಡ್ರೆ ಈ ವ್ಯೂ ಕಾಣೋದೇ ಇಲ್ಲ. ಎಷ್ಟು ಅದ್ಭುತವಾದಂತಹ ಮೌಂಟೇನ್ಸ್ ಇದ್ದಾವೆ ನೋಡಿ. ಹಾಗೆ ಇನ್ನೊಂದು ತೋರಿಸ್ಬೇಕು ಅಂತ ಅನ್ಕೊತಾ ಇದ್ದೆ. ಅಲ್ಲಿ ಕೆಳಗಡೆ ನಾವು ತ್ರಿಶೂಲ್ ಪರ್ವತನ ನೋಡ್ದೋ.
ಎದುರುಗಡೆ ಕಾಣ್ತಾ ಇದೆ ನೋಡಿ, ಮಿಂಚ್ತಾ ಇದೆಯಲ್ಲ ಗೋಲ್ಡನ್ ಕಲರಲ್ಲಿ. ಗೋಲ್ಡ್ ಕಲರ್ ಇಲ್ಲ, ಸಂಜೆ ಆಗ್ತಾ ಆಗ್ತಾ ಅದು ಗೋಲ್ಡ್ ಕಲರ್ ಕಾಣಿಸುತ್ತೆ. ಬಟ್ ಎಷ್ಟು ಅದ್ಭುತವಾಗಿ ಮಿಂಚ್ತಾ ಇದೆ ನೋಡಿ. ಅದೇ ತ್ರಿಶೂಲ್ ಪರ್ವತ. ಮೋಸ್ಟ್ಲಿ ನಾವು ರೂಪ್ಕುಂಡ್ ಪೀಕ್ಗೆ ತಲುಪಿದ್ರೆ ನಮಗೆ ಆ ತ್ರಿಶೂಲ್ ಪರ್ವತ ತುಂಬ ಹತ್ತಿರ, ಅರ್ಧ ಕಿಲೋಮೀಟರ್ ದೂರದಲ್ಲಿ ಕಾಣಿಸುತ್ತೆ ಅಂತಲೂ ಹೇಳ್ತಾ ಇದ್ರು. ನೋಡೋಣ ನಮ್ಮ ಪುಣ್ಯ ಎಷ್ಟಿದೆ ಅಂತ ಅಂದ್ಬಿಟ್ಟು. ಬಟ್ ಆದರೂ ಹೇಳ್ತಾ ಇದ್ದೀನಿ, ಈಗ ಮಾಡಿರೋ ಪುಣ್ಯನೇ ಬೇಕಾದಷ್ಟು. ಪರಮಾತ್ಮ ಸೂಪರಾಗೆ ವ್ಯೂನ ಕೊಡ್ತಾ ಇದೆಯಾ. ಥ್ಯಾಂಕ್ ಯು ಪರಮಾತ್ಮ. ಎಷ್ಟು ಪುಣ್ಯ ಮಾಡಿದ್ದೀನಿ ಮೈಸೂರು ರಾಜ್ಕುಮಾರ ನಾನು. ನೋಡಿ ಹಿಮಾಲಯದ ಪರ್ವತದ ಬೆಟ್ಟದ ಮೇಲೆ ದೇವಿಯ ದರ್ಶನ ಕೂಡ ಆಗ್ತಾ ಇದೆ. ಮೈಸೂರು ರಾಜಕುಮಾರ. My name is Rajkumara. थैंक यू सो मच. ये देखिए देवी का दर्शन भी हो गया हमको. हाँ, ಪರಮಾತ್ಮ ನಾನು ಕೇಳ್ಕೊಳ್ಳೋದೊಂದೇ, ಪರಮಾತ್ಮ ಎಲ್ಲರನ್ನೂ ಚೆನ್ನಾಗಿಟ್ಟಿರಪ್ಪ, ಎಲ್ಲರನ್ನೂ ಚೆನ್ನಾಗಿಟ್ಟಿರು ತಂದೆ, ಎಲ್ಲರೂ ಚೆನ್ನಾಗಿಟ್ಟಿರು ತಾಯಿ. ಕಷ್ಟಪಟ್ಟು ಇಷ್ಟು ದೂರ ಬಂದಿದ್ದೀವಿ. ಕೈ ಹಿಡಿದು ನಡೆಸಮ್ಮ ತಾಯಿ. ಎಲ್ಲರಿಗೂ ಒಳ್ಳೇದು ಮಾಡಮ್ಮ, ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿ. ನೋಡ್ರಿ ವ್ಯೂನ ಎಷ್ಟು ಅಂದವಾಗಿದೆ, ಎಷ್ಟು ಅದ್ಭುತವಾಗಿದೆ. ಸಂಜೆ ಸೂರ್ಯ ಮುಳುಗೋ ಸಮಯ. ಬಾನಲ್ಲಿ ಅಯ್ಯೋ ಎಷ್ಟು ಫಳಫಳ ಅಂತ ಹೊಳಿತಾ ಇದ್ದಾನೆ. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತಾ ಸಾಗಿದೆ, ಹೊನ್ನಿನ ತೇರು ಅಂತ ಹಾಡು ಕೂಡ ಇದನ್ನು ನೋಡೇ ಮೋಸ್ಟ್ಲಿ ನಮ್ಮ ಕವಿಗಳು ಬರೆದಿರಬೇಕು. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತಾ ಸಾಗಿದೆ, ಹೊನ್ನಿನ ತೇರು ಮಾಣಿಕ್ಯದಾರತಿ ಉಷೆ ತಂದಿಹಳು, ತಾಮಸವೇ ಕಿನ್ನು ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ. ಆನಂದಮಯ ನೋಡಿ, ಆಲ್ಮೋಸ್ಟ್ ಅಲಿಬುಗ್ಯಾನ್ ಪೀಕ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ದೂರ ನೋಡ್ತಾ ಇದ್ದರೆ ಎಷ್ಟು ಆನಂದವಾಗ್ತಾಯಿದೆ ನೋಡಿ. ಆ ಪೀಕ್ ಮೇಲೆ ನಡ್ಕೊಂಡು ಸೇರಬೇಕಾಗಿರುವಂತಹ ಸಮಯ ಈಗ. ಹಾಗೆಯೇ ನಿಮಗೆ ಸುತ್ತ ತೋರಿಸ್ತೀನಿ ನೋಡಿ, ಎಷ್ಟು ಅದ್ಭುತವಾದಂತಹ ಹಿಮಾಲಯನ್ ರೇಂಜಸ್. ನಾವು ಮಾಡಿರೋ ಪುಣ್ಯ ಅಪಾರ ತಂದೆ. ನಾನು ಏನು ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ, ನೀನು ಕೊಟ್ಟಿರುವಂತಹ ಭಿಕ್ಷೆ ಇದು. ಥ್ಯಾಂಕ್ ಯು ಪರಮಾತ್ಮ, ಥ್ಯಾಂಕ್ ಯು. ಅಲ್ಲಿ ನೋಡಿ ಒಂದು ಬೆಟ್ಟ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಸುತ್ತ ಮರಗಿಡಗಳೇ ಇದ್ದಾವೆ. ಬೆಟ್ಟ ಸುತ್ತ ಮರಗಿಡ, ಮಧ್ಯ ಮಾತ್ರ ಒಂದು ಸ್ವಲ್ಪ ಕ್ರೇಟರ್ ಥರ ಕಾಣಿಸ್ತಾ ಇದೆ. ಕ್ರೇಟರಲ್ಲಿ ಫುಲ್ಲು ವೈಟ್ ಐಸ್ ತುಂಬಿದೆ. ಈ ಥರದ ಸುಂದರವಾದ ದೃಶ್ಯದ ಅನುಭವ ಯಾರಿಗೆ ಉಂಟು ಯಾರಿಗೆ ಇಲ್ಲ. ಅರೆ ಬಾಪ್ರೆ, ನಾನಂತೂ ಮೂಕ ಸ್ತಬ್ಧನಾಗೋಗಿದ್ದೀನಿ. ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಏನು ಹೇಳೋಣ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀವಿ. ಅಯ್ಯೋ ತಂದೆ, ಆನಂದ ತಂದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಲೈಫ್ ಫಾರ್ ಮೀ. ನಿಜ ಹೇಳ್ತೀನಿ ರೀ, ಆಯಿತಾ? ಪರಮಾತ್ಮನ ತೊಡೆ ಮೇಲೆ ಕೂತಿದ್ದೀನಿ, ಆಯಿತಾ? ನಿಜ ಹೇಳ್ತೀನಿ.
ನಿಮ್ಮ ಜೀವನ ಹೇಗಿರಬೇಕು ಅಂತ ನೀವು ಅನ್ಕೋತಿರೋ ಹಾಗೇ ಇರುತ್ತೆ. ನನಗಿದು ಬೇಕು ಅಂತ ಪರಮಾತ್ಮನ ಕೇಳಿ ಪರಮಾತ್ಮ ಎಲ್ಲ ಕೊಡ್ತಾನೆ. ಪರಮಾತ್ಮ ತುಂಬ ಕರುಣಾಮಯಿ. ಪರಮಾತ್ಮ ಧನ್ಯವಾದ ಕಣಪ್ಪ.